ಹಾಯ್ ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಸಿಂಗರ್ ಪೂಜಾ ವ್ಲಾಗ್ಸ್. ಭಾಳ ದಿನ ಅಲ್ಲ, ತಿಂಗಳ ಆಯ್ತು ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಯಾವುದೂ ಹಾಕಿದ್ದಿಲ್ಲ ನಾನು. ಆ್ಯಂಡ್ ನಿನ್ನೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ, ಮಂತ್ರಾಲಯಕ್ಕೆ. ಆಲ್ಮೋಸ್ಟ್ 1 ವರ್ಷ ಆಯ್ತು ನಾನು ಹೋಗ್ಬೇಕು ಅಂದ್ಕೊಂಡು. ಎಷ್ಟು ಸತಿ ಹೋಗ್ಬೇಕು ಅನ್ಕೊತಿದ್ದೆ, ಎಷ್ಟು ಸತಿ ಇಲ್ಲ ಹೋಗ್ಬೇಕು ಈ ಸತಿ, ಪ್ಲ್ಯಾನ್ ಮಾಡೋನು ಈ ಸತಿ ಹೋಗ್ಬೇಕು ಅಂತ ಹೇಳಿ ಅಂದ್ಕೊಂಡಾಗ ಎಲ್ಲನೂ ಏನಾರ ಒಂದು ನಡು ತೊಂದರೆ ಬರೋದು, ಅದು ಹೋಗೋದು ಆಗತ್ತಿದ್ದಿಲ್ಲ ರೀ. ಏನಾರ ಒಂದು ಪ್ರಾಬ್ಲಮ್ ಆಗೋದು. ನಂಗೆ ಈ ಸತಿನೂ ಹೋಗ್ತೀನೋ ಇಲ್ಲೋ ಅನ್ನೋದನ್ನ ಡೌಟ್ ಒಳಗಿದ್ದೆ. ಯಾಕಂದ್ರೆ 1 ವರ್ಷ ಆತ್ರಿ ನಾನು ಪ್ಲ್ಯಾನ್ ಮಾಡಾಕತ್ತೆ ಹೋಗ್ಬೇಕು ಅಂತ ಹೇಳಿ. ಹೋದ ವರ್ಷ ಹೋಗಿದ್ದು ನಾನು ಜುಲೈ ಅನ್ಸುತ್ತೆ, ಹೋದ ವರ್ಷನೂ ಹೋದಾಗ. ಈ ಸಲ ಸ್ವಲ್ಪ ಹೆಚ್ಚು ಕಡಿಮೆ ಅಷ್ಟೆ, 1 ವರ್ಷ ಆತ್ರಿ ಇದು. ನಂಗೆ ಅದೇ ಬೇಜಾರಾಗ್ಬಿಟ್ಟಿತ್ತು, ಯಾಕೆ ಹಿಂಗೆ ಆಗತೈತಿ, ಏನಾಗೈತಿ, ಬರ್ಬೇಕು ಅನ್ಕೊತೀನಿ, ಹೋಗ್ಬೇಕು ಅನ್ಕೊತೀನಿ. ಆಮೇಲೆ ಎಷ್ಟೊಂದು ಸತಿ ನಾನು ಆ ಕಡೆನ ಪ್ರೋಗ್ರಾಮ್ ಹೋದಾಗ್ಲೂ ಅಂದ್ಕೊಂಡೆ ನಾನು ಹೋಗ್ಬೇಕಂತ ಹೇಳಿ. ಬಟ್ ಅವಾಗೂ ಏನಾರ ಒಂದು ಆಗೇ ಬಿಡೋದು. ಹೀಗಾಗಿ ನಂಗೆ ಅಷ್ಟು ಹತ್ತಿರ ತನಕ ಆಲ್ಮೋಸ್ಟ್ ಎಲ್ಲಿ ತನ ಅಂದ್ರೆ ರಾಯಚೂರ್ವರೆಗೂ ಹೋಗೇನಿ ನಾನು. ಈಗ ರೀಸೆಂಟ್ ಇವೆಂಟ್ ಅವಾಗ ಹೋದಾಗೂ ಅಂದ್ಕೊಂಡ್ರು ನಂಗೆ ಹೋಗೋಕ್ಕಾಗಲೇ ಇಲ್ಲ ಅವಾಗೂ. ಅದಕ್ಕೆ ಈ ಸತಿನೂ ಹೋಗ್ಬೇಕಂತ ಅಂದ್ಕೊಂಡಿದ್ದಿಲ್ಲ ನಾನು. ಒಮ್ಮೆ ಸಡನ್ ಪ್ಲ್ಯಾನ್ ಮಾಡಿದೆ, ಹೋಗಿ ಬಂದುಬಿಟ್ಟೆ ನಾನು. ಆ್ಯಂಡ್ ಇವಾಗೂ ನಂಗೆ ನಾನು ಹೋಗಿ ಬಂದಿದ್ದು ಕನಸು ಅನ್ಸಾತೈತಿ. ಯಾಕಂದ್ರೆ 2 ದಿನ ಹೋಗಿದ್ದು ನಾನು. 2 ದಿನವೂ ಆರಾಮ್ಸೆ ದರ್ಶನ ಆಯ್ತು. ಈ ಗುರುವಾರ ಆಮೇಲೆ ವೀಕೆಂಡ್ಸ್, ಶನಿವಾರ ರವಿವಾರ ಆ ಥರ ಹೋದ್ರಿ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಇರ್ತೈತಿ. ನಿಮ್ಗೆ ಏನು ನೀವು ಆರಾಮ್ಸೆ ಸ್ವಲ್ಪ ದಿನ ಅಂದ್ರೆ ನೀವು ಆರಾಮ್ಸೆ ಇರಬೇಕು, ಅದೊಂದು ಪೀಸ್ ಆಫ್ ಮೈಂಡ್ ಆಗ್ಬೇಕು ಅನ್ನೋದಿದ್ರೆ ಮಧ್ಯಾಹ್ನ ಹೋಗ್ರಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ನೀವು ಆರಾಮ್ ದರ್ಶನ ತೊಗೊತೀರಿ, ಅಷ್ಟೊಂದು ರಶ್ ಇರೋದಿಲ್ಲ. ಆ್ಯಂಡ್ ಇವಾಗಂತೂ ಸಿಕ್ಕಾಪಟ್ಟೆ ರಶ್ ಆಗ್ತೈತಿ. ಆ್ಯಂಡ್ ಲಾಸ್ಟ್ ಅಂದರೆ ಗುರುವಾರ ದಿನವೇ ಅವತ್ತೇ ಸಿಕ್ಕಾಪಟ್ಟೆ ರಶ್ ಇರೋದಕ್ಕೆ ನಾನು ಅವತ್ತು ಹೊರಗಿಂದನೇ ಕೈ ಮುಕ್ಕೊಂಡು ಅವತ್ತು ಅಲ್ಲಿಂದ ನಾವು ರಿಟರ್ನ್ ಬಂದುಬಿಟ್ವಿ. ನನ್ನ ಒಪಿನಿಯನ್ ಇದೆ. ಸೊ ನಿಮಗೆ ಇಲ್ಲ ವಾರದ ದಿನವೇ ಹೋಗ್ಬೇಕು ಅನ್ನೋದಿದ್ರೆ ಅದು ನಿಮ್ಮ ಇಷ್ಟ. ನಮಗೂ ಹಂಗೆ ಇಷ್ಟ ಹೋಗ್ಬೇಕು ಅದಿದೆ ಅಂತ ಹೇಳಿ. ಬಟ್ ಅಷ್ಟು ರಶ್ ಇದ್ದಿದ್ದು ನೋಡಿ, ಆಮೇಲೆ ಜಾಸ್ತಿ ಹೊತ್ತೂ ಸಿಗಂಗಿಲ್ಲ ನಿಮ್ಗೆ. ಅದೇನು ನೀವು ಸ್ವಲ್ಪ ಮನಸ್ಸು ಇಟ್ಕೊಂಡು ಶಾಂತ ಆಗಬೇಕು, ಸ್ವಲ್ಪ ಆರಾಮ್ಸೆ ಹೋಗ್ಬೇಕು ಅಂದ್ಕೊಳ್ಳೋರಿಗೆ ಅದು ಆ ಟೈಮ್ನ ಸಿಗಂಗಿಲ್ಲ. ಒಂಥರ ಸಮಾಧಾನ ಹೋಗಿ ಬಂದಾದಮೇಲೆ. ಅಲ್ಲಿಂದ ರಿಟರ್ನ್ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 8:30-9 ಗಂಟೆ ಆಗಿತ್ತು. ಸೊ ಬಂದು ಊಟ ಮಾಡಿದ್ದೆ, ಮಲ್ಕೊಂಡಿದ್ದೆ ಡೈರೆಕ್ಟ್. ಇಷ್ಟೆಲ್ಲ ಕೆಲಸ ಇದ್ದು. ಆ್ಯಂಡ್ ಅದ್ರಾಗ ಬರೀ ಇವತ್ತು ಶುಕ್ರವಾರ ನನ್ನ ಫ್ರೆಂಡ್ ಒಬ್ಳು ದೇವಿ ಗುಡಿಗೆ ಹೋಗೋನು ಅಂತ ಹೇಳಿದ್ಲು. ಅದ್ರಾಗೂ ಈಗಂತೂ ಅಧಿಕ ಮಾಸದ್ದು ಇತ್ತಲ್ಲ, ಸೊ ಹೀಗಾಗಿ ನಾನು ಅಂದ್ಕೊಂಡಿದ್ದೆ ಮನ್ಸೊಳಗೆ ದೇವಿ ಗುಡಿಗೆ ಹೋಗ್ಬೇಕಂತ ಹೇಳಿ. ಆ್ಯಂಡ್ ಅವಳು ಕರೆದ್ಲು ಅದೇ ಟೈಮಿಗೆ. ಸೊ ಅದಕ್ಕೆ ಅದರಲ್ಲೂ ಇದು ಲಾಸ್ಟ್ ಶುಕ್ರವಾರ ಇತ್ತಲ್ಲ, ಸೊ ಇನ್ನು ಮುಗೀತು ಅಂತ ಹೇಳಿ, ಅದಕ್ಕೆ ಎಲ್ಲ ಮುಗಿತೈತಿ ಅಂತ ಹೇಳಿ ನಾನು ಎಲ್ಲ ಲಘು ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ನಾಷ್ಟ ಎಲ್ಲ ಮಾಡಿಕೊಂಡೆ. ಆ್ಯಂಡ್ ಇವಾಗ ಓಟ್ಸ್ ತಿನ್ನೋಕೆ ಸ್ಟಾರ್ಟ್ ಮಾಡೀನಿ. ಆ್ಯಂಡ್ ರೀಸೆಂಟ್ ಓಟ್ಸ್ ಉಪ್ಪಿಟ್ಟು ನಾನು ಟ್ರೈ ಮಾಡಿದ್ದು, ಅದೊಂಥರ ಚೆನ್ನಾಗಿರ್ತೈತಿ, ಆರಾಮ್ಸೆ ತಿನ್ಬೋದು ನೀವು. ನನಗಂತೂ ಇಷ್ಟ ಆಗತೈತಿ. ಹೋಗುವಾಗೆಲ್ಲ ಎಷ್ಟು ಚಂದ ಕ್ಲೀನ್ ಮಾಡಿ ಮನೆ ಅಷ್ಟು ಚಂದ ನೀಟ್ ಮಾಡಿ ಇಟ್ಟು ಹೋಗಿರ್ತೀವಿ ರೀ. ಬಟ್ ಅದು ಎಲ್ಲಿಂದ ಧೂಳು ಬಂದು ಕುಂದಿರ್ತೈತೆ ಏನೋ ಗೊತ್ತಿಲ್ಲ. ಬರೀ 2 ದಿನ ಹೊರಗೆ ಹೋಗಿ ಬಂದ್ರೆ ಇಷ್ಟೆಲ್ಲ ಕಸ ಇರ್ತೈತಿ. ಇನ್ನು ಫ್ರಿಜ್ ಮೇಲಂತೂ ಒಂದು ತೆಕ್ಕಿ ಧೂಳು ಬಂದು ಕುಂದಿರ್ತಿತ್ತು, ಅದು ಎಲ್ಲಿಂದ ಬಂದು ಕುಂದಿರ್ತಿತ್ತು ಅಂತೂ ಗೊತ್ತಿಲ್ಲ. ಸೊ ಅದಕ್ಕೊಂದು ಕವರ್ ಆರ್ಡ್ರ್ ಮಾಡಿದ್ದೆ ಆನ್ಲೈನಿಂದ. ಪಾಂಡ ಯಾಕೋ ಈಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ನಂಗೆ. ಸೊ ಅದಕ್ಕೋಸ್ಕರ ಅದು ಪಾಂಡ ಐತಿ ಅಂತ ಹೇಳಿ ಅದ್ರ ಮೇಲೆ ಗೊಂಬಿ ಅದ ಅಂತ ಹೇಳಿ ಆ ಕವರ್ ತರಿಸ್ಕೊಂಡು ಹಾಕೀನಿ, ಫ್ರಿಜ್ ಕವರ್. ಸೊ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಂಡ್ ಬರುವಾಗ ಅಲ್ಲಿಂದ ಮಾವಿನ ಹಣ್ಣು ತೊಗೊಂಡು ಬಂದಿದ್ದೆ ನಾನು. ಅದಕ್ಕೋಸ್ಕರ ಶೀಕರ್ಣಿ ಮಾಡ್ಕೊಂಡ್ರಾತು, ಚಪಾತಿ ಶೀಕರ್ಣಿ ತಿಂದ್ರಾತ ಅಂತ ಹೇಳಿ ಮಾವಿನ ಹಣ್ಣಿನ ಶೀಕರ್ಣಿ ಮಾಡ್ಲಿಕ್ಕತ್ತಿದ್ದೆ. ಆ್ಯಂಡ್ ನಂಗೆ ಶೀಕರ್ಣಿಗೆ ಮುಂಚೆಯಿಂದನೂ
ಸಕ್ಕರೆ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಂಗೆ. ಅದಕ್ಕೆ ನಾನು ಬೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ, ಅದಕ್ಕೆ ಅಷ್ಟು ಹಾಕಿ ಮಿಕ್ಸ್ ಮಾಡ್ಲಿಕ್ಕಿದೆ. ಇದು ಆರ್ಗ್ಯಾನಿಕ್ ಬೆಲ್ಲ ಇರೋದಕ್ಕೆ ಇದ್ರದ್ದು ಕಲರ್ ಚೇಂಜ್ ಐತಿ. ಆ್ಯಂಡ್ ಇನ್ನೊಂದೇನಂದ್ರೆ ಆ ಶ್ರೀಕರ್ಣಿದು ಕಲರ್ ಚೇಂಜ್ ಆಗಿಬಿಡ್ತೈತಿ, ಬಟ್ ಕಲರ್ ಮ್ಯಾಟ್ರಲ್ಲ ನಂಗೆ, ಅದು ಟೇಸ್ಟ್ ಚೆನ್ನಾಗಿರ್ತೈತಿ ಸಾಕಷ್ಟೇ. ಸೊ ಶುಗರ್ ಹಾಕಿದ್ರೆ ಅದು ಇನ್ನೂ ಆಲ್ರೆಡಿ ಹಣ್ಣು ಭಾಳ ಸ್ವೀಟ್ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿ ಉಪ್ಪು ಹಾಕಿ ರೆಡಿ ಮಾಡಿಟ್ಟೆ. ನೋಡ ನಂದು ಸುಮ್ಮ ತಲೆ ಕೆಡಿಸ್ಬೇಡ, ನಾನು ಎಷ್ಟೊತ್ತಿಂದ ಕಾಯತ್ತೀನಿ. ಇಲ್ಲ ನಿಮ್ಮ ತಲೆ ಏನು ಕೆಡಿಸಿಲ್ಲ, ನಾನು ಆದಷ್ಟು ಲಘುನ ಬರ್ತೇನೆ. ಇಲ್ಲೇ ಆಕಿ ನನ್ನ ಫ್ರೆಂಡ್ ಅಂತೂ ಬಯಾಕತ್ಬಿಟ್ಟಿದ್ಲು ರೀ ಫೋನ್ ಮಾಡಿ. ಯಾಕಂದ್ರೆ ಅಕ್ಕಿ ಸಂಜೆ ಮುಂದೆ ಗುಡಿ ಹೋಗುನು ಅಂತ ಹೇಳಿದ್ಲು ನಂಗೆ. ನಾನು ನೋಡಿದ್ರೆ ಇನ್ನೂ ನನ್ನ ಕೆಲಸನ ಮುಗ್ದಿದ್ದಿಲ್ಲ. ಹೊಳ್ಳೆ ಅದು ಅಲ್ಲದೆ ನಾನೇನು ಮಾಡಿಬಿಟ್ಟೆ, ಎಲ್ಲ ಕೆಲಸ ಮಾಡಿ ಊಟ ಮಾಡಿ ಮಲ್ಕೊಂಬಿಟ್ಟೇನಿ ರೀ. ನಾನು ನಿದ್ದೆ ಹತ್ತಿಬಿಟ್ಟೈತೆ ನಂಗೆ, ಎಚ್ಚರ ಆಗಿಲ್ಲ. ಇವನ್ ಮೆಷಿನಿಗೆ ಹಾಕೀನಿ, ಇವನ್ ಬಟ್ಟೆ ಸತ್ಯಕ್ಕೆ ಒಣಗಿ ಹಾಕಿದ್ದಿಲ್ಲ ನಾನು. ಸುಮ್ಮ ಅಕ್ಕಿ ಮುಂದೆ ಇಲ್ಲ ಸುಳ್ಳು ಹೇಳ್ಕೊಂಡನ ಆಕೆಗೆ ಇಲ್ಲ ಏನಿಲ್ವ ಅದು ಎದ್ದಿನೀಗ ಎದ್ದು ರೆಡಿಯಾಗಿ ಬಂದುಬಿಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿದೆ. ಇಲ್ಲಾಂದ್ರೆ ನಾನ್ ಸ್ಟಾಪ್ ಬೈತಾಳ್ರಿ ಆಕೆ. ಯಾಕಂದ್ರೆ ನಾನು ಮಲ್ಕೊಂಡಾಗ ಇಲ್ಲಾಂದ್ರೆ ಒಂದು 2-3 ಸಲ ಕಾಲ್ ಮಾಡಿಬಿಟ್ಟಾಳ ಆಕೆ. ನನಗೆ ನಿನ್ನೆ ಜರ್ನಿ ಮಾಡಿದ್ದೊಂದು, ಹೀಗಾಗಿ ಇಷ್ಟೆಲ್ಲ ಮನೆ ಕೆಲಸ ಇದ್ದು. ಸೊ ಬಟ್ಟೆ ಅಂತೂ ಮಿಷಿನಿಗೆ ಅಂದ್ರೆ ಒಗೆದು ಹಾಕಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ನಂಗೆ. ಸೊ ಅದ್ರ ಸಂಬಂಧ ಇಷ್ಟೆಲ್ಲ ಕೆಲಸ ಮಾಡಿಲ್ದನ ಹಂಗೆ ಮನೆ ಬಿಟ್ಟು ಹೋಗ್ಲಿಕ್ಕೂ ಮನಸ್ಸು ಬರೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡೀನಿ ಅಂತ, ಇದೆಲ್ಲ ಮಾಡಾಕತ್ತೀನಿ ಅಂತಂದು ಹೇಳಾಕತ್ತಿ ಅಂದ್ರೆ ಅದಕ್ಕೂ ಬೈತಾಳಕ್ಕಿ. ನಿಂಗೆ ನಾ ಏನರ ಹೇಳಿದಾಗ, ನಾ ಏನರ ಕರೆದಾಗನ ನೀನು ಎಲ್ಲ ಇಷ್ಟೆಲ್ಲ ಕೆಲಸ ಇರ್ತಾವೆ ಅದು ಇದು ಅಂತ ಹೇಳಿ ಒಟ್ಟು ನನಗೆ ಮಾತಾಡೋಕ್ಕೆ ಸತ್ಯಕ್ಕೆ ಬಿಡೋದಿಲ್ಲ. ಆ ಲೆವೆಲಿಗೆ ಬಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳಕ್ಕಿ. ಅದಕ್ಕೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿಬಿಟ್ಟೆ ರೀ. ಬಟ್ ಈ ವಿಡಿಯೋ ಈ ವ್ಲಾಗ್ ನೋಡಿದಾಗ ಮಾತ್ರ ನನ್ನ ಬರೋಬ್ಬರಿ ಫೋನ್ ಮಾಡಿ ಬೈತಾಳೆ ಮತ್ತೆ ಒಂದು ರೌಂಡ್. ನಾನು ಈ ಬಟ್ಟೆ ಎಲ್ಲ ಒಣಗಿ ಹಾಕಿ ರೆಡಿ ಆಗ್ಲಿಕತ್ತಿದ್ದೆ. ನನ್ನ ನಿದ್ದೆನ ಮುಗ್ದಿದ್ದಿಲ್ಲ ಇನ್ನು ಇವತ್ತು ಒಂದು ರೌಂಡ್ ನಿದ್ದೆ ಮಾಡಿದಾದ್ಮೇಲೆ ನನ್ನ ನಿದ್ದೆ ಪೂರ ಇದಾಗ್ತಿತ್ತು. ಆ್ಯಂಡ್ ಕರೆಂಟ್ ಬೇರೆ ಹೋಗಿತ್ತು, ಹೀಗಾಗಿ ಸಿಕ್ಕಾಪಟ್ಟೆ ಶೆಕೆ ಆಗ್ಲಿಕತ್ತಿತ್ತು. ಆ್ಯಂಡ್ ನಾನಲ್ಲಿ ಹೋದಾಗ ಈ ರಿಂಗ್ ತೊಗೊಂಡೆ. ಅದು 1 ರಿಂಗ್ ಅಲ್ಲ 2 ರಿಂಗ್ ಅದಾವ ಅದ್ರೊಳಗೆ, ತಾಮ್ರದ ರಿಂಗ್. ಆ್ಯಂಡ್ ಭಾಳ ದಿನ ಆದಮೇಲೆ ಹೋಗಿರ್ತೇನಲ್ಲ, ಸೊ ನಂಗೆ ಏನಾರು ನೆನಪಿಗೆ ಇರಬೇಕು ಅನ್ನೋ ಸಂಬಂಧ ನಾನು ಹಂಗೆ ಭಾಳ ಕಲೆಕ್ಷನ್ ಮಾಡ್ತಿರ್ತೇನೆ. ಸೊ ಈ ರಿಂಗ್ ಯಾಕೋ ಇಷ್ಟ ಆಯ್ತು ಅಂತ ಹೇಳಿ ತೊಗೊಂಡೆ. ಇದೊಂದು ಲಿಪ್ ಬಾಮ್ ಆರ್ಡರ್ ಮಾಡಿದ್ದೆ. ಇದು ಆಲ್ರೆಡಿ ನಂದು 2nd ಟೈಮ್ ಅಲ್ಲ 3rd ಟೈಮ್ ಪರ್ಚೇಸ್ ಮಾಡಿದ್ದು ನಾನು ಇದನ್ನ. ಸೊ ನನ್ನ ಆಲ್ ಟೈಮ್ ಫೇವ್ರೇಟ್ ಇದು. ಇದೊಂಥರ ಲಿಪ್ ಬಾಮ್ ಥರನೂ ಅನ್ಸಲ್ಲ, ಒಂಥರ ಲೈಟಾಗಿ ಇರ್ತೈತಿ, ಒಂಥರ ಲಿಪ್ಸ್ಟಿಕ್ ಹಾಕೊಂಡಂಗಂತ ಫೀಲ್ ಆಗುತ್ತೆ. ಆ್ಯಂಡ್ ಈ ಪಿಂಪಲ್ ಬೇರೆ ಆಗ್ಬಿಟ್ಟವು, ಸಾಕಾಗೈತೆ ನಂಗಂತೂ. ಎಲ್ಲ ರೆಡಿ ಆದ್ಮೇಲೆ ದೇವ್ರ ಮುಂದೆ ದೀಪ ಹಚ್ಚಿ ನಾನು ಆಮೇಲೆ ದೇವಸ್ಥಾನಕ್ಕೆ ಹೋದ್ರಾದು ಅಂತ ಹೇಳಿ ದೀಪ ಹಚ್ಚಲಿಕತ್ತಿದ್ದೆ. ಆ್ಯಂಡ್ ನಾನು ಈ ಸತಿ ಹೋದಾಗ ರಾಮಕೋಟಿ ಅಂತಂದರೆ ರಾಮನ ಹೆಸರು ಬರಿಬೋದು ಆ ಥರ ನನಗೆ ನಾನು ಸ್ಟೇ ಮಾಡಿದ್ದಲ್ಲಿ ಆ ಬುಕ್ಸ್ ಸಿಕ್ಕು. ನಂಗೆ ಒಂದು 3-4-5 ಬುಕ್ಸ್ ತೊಗೊಂಬಂದೇನಿ. ಅಕಸ್ಮಾತ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಇದ್ರು, ಅದು ನನ್ನ ಸಬ್ಸ್ಕ್ರೈಬರ್ಸ್, ಸೊ ಯಾರಾದರೂ ನಿಮಗೆ ಕಮೆಂಟ್ ಒಳಗೆ ತಿಳಿಸಿದ್ರಿ ಅಂದ್ರೆ ನಾನು ನಿಮಗೆ ಅಡ್ರೆಸ್ ಅದು ಕಳಿಸಿದ್ರಿ ಅಂದ್ರೆ ನಾನು ನಿಮಗೆ ಅದನ್ನು ಕಳಿಸ್ಕೊಡ್ತೀನಿ, ನಿಮಗೆ ಬರೆಯೋ ಇಂಟ್ರೆಸ್ಟ್ ಇದ್ರೆ. ಸೊ ಅದು ಯಾವ ರೀತಿ ಏನು ಎತ್ತ ಅಂಥೇಳಿ ನಾನು ನೆಕ್ಸ್ಟ್ ವ್ಲಾಗ್ ಒಳಗೆ ಬೇಕಂದ್ರೆ ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಆಮೇಲೆ ನಾನು ಪ್ರತಿ ಸತಿ ಹೋದಾಗೂ ನನಗೇನೋ ಒಂಥರ ಬಳೆ ಇಷ್ಟ ಆಗ್ತಾವೆ. ಅದ್ರಾಗೂ ನಾನು ಮಂತ್ರಾಲಯಕ್ಕೆ ಹೋದಾಗ ಮಾತ್ರ ಬ್ಯಾಂಗಲ್ಸ್ ಮಾತ್ರ ಮಿಸ್ ಮಾಡತ್ತಿಲ್ಲ. ಸೊ ಈ ಸತಿನೂ ಬ್ಯಾಂಗಲ್ಸ್ ತೊಗೊಂಬಂದೇನಿ. ಸೊ ನೆಕ್ಸ್ಟ್ ವಿಡಿಯೋದಾಗ ಅದು ನಿಮಗೆ ತೋರಿಸ್ತೇನೆ ನಾನು. ಆ್ಯಂಡ್ ನಾನು ನಿಮಗೆ ಹೇಳಿದೆ ಅಲ್ಲ, ಇದೇ ಬುಕ್ ಅದ ರಾಮಕೋಟಿ ಅಂತ ಹೇಳಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನಂಗೆ ಹಸು ಬೇರೆ ಆಗಿತ್ತು, ಹೀಗಾಗಿ ರೈಸ್ ಮಾಡ್ಕೊಂಡಿದ್ದೆ. ಸೊ ರೈಸ್ ಮತ್ತು ಶ್ರೀಕರ್ಣಿ ತಿಂದು ದೇವಿ ಗುಡಿಗೆ ಹೋದೆ. ನನ್ನ ಫ್ರೆಂಡ್ ಆಕಿ ಅಧಿಕ ಮಾಸದೊಳಗೆ ಏನೋ ಬೇಡ್ಕೊಂಡಿರ್ತಾಳಂತ 33 ಮಂದಿಗೆ ಉಡಿ ತುಂಬ್ತೇನೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಆಕಿ ಮುಂಚೆನೇ ಬಂದು ನಿಂತ್ಬಿಟ್ಟಿದ್ಲಿಲ್ಲೇ. ಸಿಕ್ಕಾಪಟ್ಟೆ ರಶ್ ಇತ್ತು. ಆ್ಯಂಡ್ ನಾನು ಹೋಗಿ ದೇವಿ ದರ್ಶನ ತೊಗೊಂಡೆ. ಆ್ಯಂಡ್ ಮನಸ್ಸೊಳಗೆ ಅಂದ್ಕೊಂಡೆ ಅಟ್ಲೀಸ್ಟ್ ಒಬ್ಬರಾದ್ರೂ ನಂಗೆ ಉಡಿ ತುಂಬಲಿ ಅಂತ ಹೇಳಿ. ನನ್ನ ಫ್ರೆಂಡ್ ತುಂಬಲಿಕ್ಕೆ ಆಕಿ ಆಲ್ರೆಡಿ ಮುಂಚೆನೇ ಬಂದಿದ್ಲಲ್ಲ, ಸೊ ಎಲ್ರಿಗೂ ತುಂಬಿರ್ತಾಳೇನೋ ನಾ ಅಂದ್ಕೊಂಡೆ. ಬಟ್ ಲಕ್ಕಿಲಿ ಆಕಿನ ತುಂಬಿದ್ಲು. ಸೊ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀರಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ.